ರಾಜ್ಯಾದ್ಯಂತ ಹೆಚ್ಚಾಗ್ತಾ ಇದೆ ಕೋವಿಡ್ ಸೋಂಕು. ಕೋವಿಡ್ ಅನ್ನ ಎದುರಿಸೋದಕ್ಕೆ ಬೀದರ್ ಬ್ರಿಮ್ಸ್ ಆಸ್ಪತ್ರೆ ಕೂಡ ಸನ್ನದ್ಧವಾಗಿದೆ. ಕೋವಿಡ್ ಸಿದ್ಧತೆ ಭರದಲ್ಲಿ ಬ್ರಿಮ್ಸ್ ನಲ್ಲಿ ಮಹಾ ಎಡವಟ್ಟು ಕೂಡ ಆಗಿದೆ. ಕೋವಿಡ್ ಐಸೋಲೇಷನ್ ವಾರ್ಡ್ ನಲ್ಲಿ ಎಕ್ಸ್ಪೈರ್ ಆಗಿರುವಂತಹ ಮೆಡಿಸಿನ್ಸ್ಗಳು ಕೂಡ ಪತ್ತೆಯಾಗ್ತಾ ಇದೆ. ಎಕ್ಸ್ಪೈರಿ ಆದಂತಹ ಇಂಜೆಕ್ಷನ್ಗಳು ಕೂಡ ಪತ್ತೆಯಾಗ್ತಾ ಇದೆ. ಕಳೆದ ಮಾರ್ಚ್ ನಲ್ಲೇ ಇಂಜೆಕ್ಷನ್ ಅವಧಿ ಮುಕ್ತಾಯ ಆಗಿದೆ. ಔಷಧಿಯ ಅವಧಿ ಮುಗಿದಿದ್ರೂ ಕೂಡ ಅದನ್ನ ಎಸೆಯದೆ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ. ಕೋವಿಡ್ ವಾರ್ಡ್ನಲ್ಲೇ ಅವಧಿ ಮುಗಿದಂತಹ ಔಷಧಿಯನ್ನ ಇಟ್ಟಿದ್ದಾರೆ ಸಿಬ್ಬಂದಿಗಳು. ಅವಧಿ ಮುಗಿದ ಇಂಜೆಕ್ಷನ್ ಕೊಟ್ಟು ಅನಾಹುತ ಏನಾದ್ರೂ ಆದ್ರೆ ಹೊಣೆ ಯಾರು ಅಂತ. ಏನಿಲ್ಲ, ಶವವನ್ನ ಆಸ್ಪತ್ರೆ ಮುಂದಿಟ್ಕೊಂಡು ನಾವು ಬಾಯ್ ಬಡ್ಕೊಳ್ಬೇಕಷ್ಟೇ. ಔಷಧಿ ವಿಷಯದಲ್ಲಿ ಇಂಥ ನಿರ್ಲಕ್ಷ್ಯವನ್ನ ಮಾಡ್ತಾ ಇರೋದು ಯಾಕೆ? ಹೇಳೋರು ಕೇಳೋರು ಯಾರು ಇಲ್ವಾ? ನಿಮಗೆ ಅರಿವಿಲ್ವಾ ಸಿಬ್ಬಂದಿಗಳಿಗೆ ಇದು ಎಕ್ಸ್ಪೈರಿ ಆಗಿದೆ ಅಂತ ಹೇಳಿ ನೀವು ತಿಳಿ ಹೇಳಬೇಕು ಬೇರೆಯವರಿಗೆ. ಬಟ್ ಆದರೆ ನೀವು ಓದ್ಕೊಂಡಿರೋರೆ ಸಿಬ್ಬಂದಿಗಳೇ ಈ ರೀತಿಯಾಗಿ ಎಕ್ಸ್ಪೈರಿ ಆದಂತಹ ಔಷಧಿಗಳನ್ನು ನೀವು ಇಟ್ಕೊಂಡಿದ್ದೀರಾ ಅಂತಂದರೆ ಯಾವ ರೀತಿಯಾದಂತಹ ಕೆಲಸವನ್ನು ಮಾಡ್ತಾ ಇದ್ದೀರಿ ನೀವು ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ ಶಿವಯ್ಯ ಫೋನು ಸಂಪರ್ಕದಲ್ಲಿದ್ದಾರೆ. ಎಸೇನು ಶಿವಯ್ಯ, ಒಂದು ಕಡೆ ಕೋವಿಡ್ ಮಹಾಮಾರಿ ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೂ, ಆದರೆ ಬ್ರಿಮ್ಸ್ನಲ್ಲಿ ಎಡವಟ್ಟುಗಳ ಮೇಲೆ ಎಡವಟ್ಟುಗಳು ಆಗ್ತಾನೆ ಇರುತ್ತೆ. ನಾವು ಕೂಡ ಸುದ್ದಿ ಬಿತ್ತರ ಮಾಡ್ತಾನೆ ಇದ್ದೀವಿ. ಇದೀಗ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದೆ. ಅದು ಕೂಡ ಐಸೋಲೇಷನ್ ವಾರ್ಡ್ನಲ್ಲಿ ಎಕ್ಸ್ಪೈರಿ ಆಗಿರುವಂತಹ ಔಷಧಿಗಳು ಪತ್ತೆಯಾಗ್ತಾ ಇದೆ. ಸಿಬ್ಬಂದಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಎಸ್ ರಮ್ಯ, ಏನು ಇದು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯ ವೈದ್ಯರು ಏನು ಕೋವಿಡ್ ಬಗ್ಗೆ ಕೆಲ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವ ಭರದಲ್ಲಿ ಇಂತಹ ಒಂದು ಎಡವಟ್ಟನ್ನ ಮಾಡ್ಕೊಂಡಿರುವಂತದ್ದು. ಅದು ಏನು ಕೋವಿಡ್ ಐಸೋಲೇಷನ್ ವಾರ್ಡ್ ನಲ್ಲೇ ಎಕ್ಸ್ಪೈರಿ ಆದ ಮೆಡಿಸಿನ್ ಇಟ್ಟಿದ್ದಾರೆ. ಅಲ್ಲಿಟ್ಟಿರುವಂತಹ ಏನು ಔಷಧಿಗಳಿದಾವಲ್ಲ, ಅವು ಆಲ್ರೆಡಿ ಮಾರ್ಚ್ ನಲ್ಲಿ ಅದರ ಅವಧಿ ಪೂರ್ತಿ ಮುಕ್ತಾಯ ಆಗಿರುವಂತದ್ದು. ಔಷಧಿ ಅವಧಿ ಮುಗಿದ್ರು ಕೂಡ ಔಷಧಿ ಪೆಟ್ಟಿಗೆಯಲ್ಲಿ ಅವರು ಔಷಧಿಯನ್ನ ಇಟ್ಟಿದ್ದಾರೆ. ಎಕ್ಸ್ಪೈರಿ ಆದ ಮೆಡಿಸಿನ್ ಅದು ಅವ್ರು ಆಕ್ಚುಲಿ ಡೆಸ್ಟ್ರಾಯ್ ಮಾಡ್ಬೇಕಾಗತ್ತೆ. ಆದ್ರೆ ನಮ್ಮ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆ ವೈದ್ಯರು ಎಷ್ಟರ ಮಟ್ಟಿಗೆ ಅವರು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅಂತ ಈ ಒಂದು ಘಟನೆಯಿಂದ ಬಹಿರಂಗ ಆಗ್ತಾ ಇರುವಂತದ್ದು. ಏನು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಔಷಧಿಗಳು ಬಳಕೆಯಾದ್ರೆ ದೊಡ್ಡ ಅನಾಹುತವನ್ನೇ ಸಂಭವಿಸಿತ್ತು. ಆದ್ರೆ ಈ ವೈದ್ಯರು ಇಂತಹ ಒಂದು ನಿರ್ಲಕ್ಷ್ಯ ತೋರಿದ್ದಾರೆ. ಸದ್ಯಕ್ಕೆ ವೈದ್ಯರು ಏನೋ ಮೆಡಿಸಿನ್ ಅಲ್ಲಿಂದ ತೆಗೆದಿದ್ದಾರೆ ಅನ್ನೋ ಮಾಹಿತಿ ಇರುವಂತದ್ದು. ಆದ್ರೆ ಕೋವಿಡ್ ವಾರ್ಡ್ ನಲ್ಲೇ ಔಷಧಿಗಳು ಬಂದಿದ್ದು ಹೇಗೆ ಅನ್ನೋ ಪ್ರಶ್ನೆಗಳು ಈಗ ಉದ್ಭವವಾಗ್ತಿರುವಂತದ್ದು ರಮ್ಯಾ. ಹಾಗಾದ್ರೆ ಅವಧಿ ಮುಗಿದ ಇಂಜೆಕ್ಷನ್ ಅನ್ನ ಇನ್ನೂ ಕೂಡ ಹೊರಗಡೆ ಹಾಕೋದಕ್ಕೆ ಇನ್ನು ಎಷ್ಟು ದಿನ ಬೇಕಂತೆ ಅಂತ ಹೇಳಿ? ಅವಧಿ ಮುಗಿದಿದೆ, ಈಗಾಗಲೇ ಒಂದೂವರೆ ತಿಂಗಳು ಆಗೋಗ್ಬಿಟ್ಟಿದೆ ಅವಧಿ ಮುಗಿದು. ಇನ್ನೂ ಕೂಡ ಯಾಕೆ ತೆಗೆದು ಹಾಕಿಲ್ವಂತೆ? ಕಾರಣ ಏನಂತೆ? ಮಾರ್ಚ್ನಲ್ಲಿ ಮುಗಿದ್ರೂ ಕೂಡ ಇಲ್ಲಿವರೆಗೂ ಕೂಡ ಹೊರ ಹಾಕಿಲ್ಲ. ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರಿಗಾದ್ರೂ ಕೊಟ್ಟು ಏನು ಕತೆ ಅವಾಗ ಅಂತ ಹೇಳಿ. ಏನಿಲ್ಲ, ಶವ ಮುಂದೆ ಇಟ್ಕೊಂಡು ಆಸ್ಪತ್ರೆ ಮುಂದೆ ಇಟ್ಕೊಂಡು ಬಾಯ್ ಬಡ್ಕೋಬೇಕಂತ. ಎಸ್ ರಮ್ಯ, ಈಗ ಅದು ಅವಧಿ ಮುಗಿದ ಔಷಧಿಗಳನ್ನ ಬಳಕೆ ಮಾಡಿದ್ರೆ ಜೀವ ಹೋಗುವ ಸಾಧ್ಯತೆ ಕೂಡ ಇರುತ್ತೆ. ಈಗಾಗಲೇ ಅದು ಏನು 2 ತಿಂಗಳ ಹಿಂದೆನೆ ಅಂದ್ರೆ ಮಾರ್ಚ್ ನಲ್ಲೇ ಔಷಧಿಯ ಅವಧಿ ಮುಗ್ದಿದೆ. ಅದು ಯಾವ ರೀತಿ ಇವರು ನಿರ್ಲಕ್ಷ್ಯ ತೋರ್ತಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಅದನ್ನು ಕೋವಿಡ್ ವಾರ್ಡ್ ನಲ್ಲೇ ಇಂತಹ ಔಷಧಿಗಳನ್ನ ಇಟ್ಟಿದ್ದಾರೆ ಅಂದ್ರೆ ಒಳ್ಳೆ ಸಂಗತಿ ಏನಂದ್ರೆ ಇದು ಯಾರಿಗಿನ್ನೂ ಕೊಟ್ಟಿಲ್ಲ, ಅದೊಂದು ದುರಂತ ಏನು ಸಂಭವಿಸಿಲ್ಲ. ಆದ್ರೆ ಇವರು ವೈದ್ಯರಾಗಿರ್ಬೋದು, ಅಲ್ಲಿನ ಸಿಬ್ಬಂದಿಗಳಾಗಿರ್ಬೋದು, ಎಷ್ಟರ ಮಟ್ಟಿಗೆ ಅವರು ನಿರ್ಲಕ್ಷ್ಯ ಇದೆ. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಎಷ್ಟೊಂದು ನಿಷ್ಕಾಳಜಿತನ ತೋರ್ತಾ ಇದ್ದಾರೆ, ಜನರ ಜೀವನದ ಜೊತೆ ಯಾವ ರೀತಿ ಒಂದು ಆಟ ಆಡ್ತಾ ಇದ್ದಾರೆ ಅನ್ನೋದು ಕುರಿತು ಈ ಒಂದು ಘಟನೆ ಮತ್ತೆ ಒಂದು ಪುಷ್ಟಿ ನೀಡುವಂತಿರುವಂತದ್ದು ರಮ್ಯಾ. ಅಲ್ಲಿ ಕಲಿಯೋಕೆ ವಿದ್ಯಾರ್ಥಿಗಳು ಕೂಡ ಬರ್ತಾರೆ, ಮತ್ತೆ ಅಲ್ಲಿ ಕಲ್ತು ಇದನ್ನೇ ಅವರು ಮುಂದುವರ್ಸ್ಕೊಂಡು ಹೋಗ್ಬೇಕಾ ಅಂತ ಹೇಗೆ ಕತೆ ಅಂತ ಹೇಳಿ ಇದು ಆಸ್ಪತ್ರೆಯ ನಿರ್ದೇಶಕರ ಗಮನಕ್ಕೆ ಬಂದಿಲ್ವಾ ಇನ್ನು ಅಂತ? ಇದು ಆಕ್ಚುಲಿ ಅಲ್ಲಿ ಒಂದು ಟೀಮ್ ಮಾಡಿರ್ತಾರೆ. ಅಂದ್ರೆ ಒಂದು 5-6 ಜನ ನರ್ಸ್ಗಳಿಗೆ ಇಟ್ಕೊಂಡು ಈ ತರ ಎಲ್ಲ ರೀತಿಯ ಒಂದು ಔಷಧಿಗಳನ್ನ ಮೇಂಟೆನೆನ್ಸ್ ಮಾಡ್ಲಿಕ್ಕೆ, ಅಂದ್ರೆ ಅದನ್ನ ನೋಡ್ಕೊಳ್ಳಿಕ್ಕೆ ಒಂದು ಟೀಮ್ ಇರುತ್ತೆ. ಆದ್ರೆ ಇಲ್ಲಿ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಕೆಲ ಸಿಬ್ಬಂದಿಗಳು ಇದ್ದಾರೆ. ಆದ್ರೆ ಈ ಕೆಲಸ ಮಾಡ್ತಾ ಇದ್ದಾರಾ ಅಥವಾ ಇಲ್ಲೋ ಅನ್ನೋದೇ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಅಲ್ಲಿ ಇದೇ ಒಂದೇ ವಿಷಯ ಅಂತಲ್ಲ, ಅಲ್ಲಿ ಸ್ವಚ್ಛತೆ ಆಗಿರ್ಬೋದು, ಕೆಲ ಘಟನೆಗಳಲ್ಲಿ ತೀರಾ ಅಂದ್ರೆ ಅಲ್ಲಿ ಅಸ್ತವ್ಯಸ್ತನೇ ಆಗಿರುವಂತದ್ದು. ಅಂದ್ರೆ ಅಲ್ಲಿ ಅಲ್ಲಿನ ವೈದ್ಯರಾಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಬ್ರಿಮ್ಸ್ ಡೈರೆಕ್ಟರ್ ಶಿವಕುಮಾರ್ ಶೆಟ್ಗಾರ್ ಆಗಿರ್ಬೋದು, ಇದೆಲ್ಲಾ ಕಡೆ ಗಮನ ಹರಿಸಬೇಕಾಗುತ್ತೆ ಅದಕ್ಕೆ ಸೂಕ್ಷ್ಮವಾಗಿ. ಯಾಕಂದ್ರೆ ಇದು ಅವಧಿ ಮುಗಿದ ಔಷಧಿಗಳು ಸಪೋಸ್ ಬಳಕೆ ಆಗಿದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಅನಾಹುತ ಆಗ್ತಿತ್ತು. ಆದ್ರೆ ಅಲ್ಲಿ ಒಂದು ಕರೆಕ್ಟ್ ಆಗಿ ಕೆಲಸ ಮಾಡುವಂತಹ ಜವಾಬ್ದಾರಿ ಅಲ್ಲಿನ ಅಧಿಕಾರಿಗಳು ಮತ್ತು ವೈದ್ಯರು ಸಿಬ್ಬಂದಿಗಳು ಮಾಡ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಿರುವಂತದ್ದು ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಶಿವಯ್ಯ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ, 2023ರ ಮಾರ್ಚ್ನಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು, 2025ರ ಮಾರ್ಚ್ನಲ್ಲೇ ಎಕ್ಸ್ಪೈರಿ ಆಗಿದೆ.
ಎಕ್ಸ್ಪೈರಿ ಆದರೂ ಕೂಡ ಆ ಔಷಧಿಗಳನ್ನು ಇನ್ನೂ ಇಟ್ಕೊಂಡಿದ್ದಾರೆ. ಟೆಸ್ಟ್ ಡ್ರೈವ್ ಕೂಡ ಮಾಡಿಲ್ಲ. ಯಾಕೆ ಇಟ್ಕೊಂಡಿದ್ದಾರೆ? ಅದು ಕೂಡ ಕೋವಿಡ್ ಸೋಂಕಿತರ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇದೆ. ಕೋವಿಡನ್ನು ಎದುರಿಸೋದಕ್ಕೆ ಬ್ರಿಮ್ಸ್ ಒಂದು ಕಡೆ ಸನ್ನದ್ಧ ಆಗಿದೆ ಅನ್ನುವಂತಹ ಮಾತುಗಳನ್ನು ಹೇಳ್ಕೊಳ್ತಾ ಬಂದಿದೆ. ಬಟ್ ಆದರೆ ಎಡವಟ್ಟಿನ ಮೇಲೆ ಎಡವಟ್ಟನ್ನು ಮಾಡ್ಕೊಳ್ತಾ ಇರತ್ತೆ ಬ್ರಿಮ್ಸ್.